ಮತ್ತೆ ಪ್ರಯಾಣಿಕರ ಮೇಲೆ ಹೊರೆ ಹಾಕಲು ಹೊರಟ ಮೆಟ್ರೋ ಪ್ರಯಾಣ ದರ ಏರಿಸುವಂತೆ ಕೇಂದ್ರದ ಮುಂದೆ ಬಿಎಂಆರ್ಸಿಎಲ್ ಪ್ರಸ್ತಾವನೆಯನ್ನಿಟ್ಟಿದೆ. 3 ವರ್ಷಗಳಿಗೊಮ್ಮೆ %12 ಪ್ರಯಾಣ ದರ ಏರಿಕೆಗೆ ಪ್ರಸ್ತಾಪ ಮಾಡಿದೆ. ಈ ಹಿಂದೆ ಪ್ರತಿ ವರ್ಷ %5 ಪ್ರಯಾಣ ದರ ಏರಿಕೆಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇತ್ತು. ವರ್ಷಕ್ಕೊಮ್ಮೆ ಪ್ರಯಾಣ ದರ ಏರಿಕೆಗೆ ತಡೆ ಹಾಕಿದೆ ಕೇಂದ್ರ ಸರ್ಕಾರ. ಆದರೆ ಇದೀಗ 3 ವರ್ಷಕ್ಕೊಮ್ಮೆ %12 ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ದರ ಏರಿಕೆ ಸಮಿತಿ ಶಿಫಾರಸಿಗೆ ಅನುಮತಿ ನೀಡುತ್ತಾ ಕೇಂದ್ರ ಸರ್ಕಾರ ಮತ್ತೆ ಪ್ರಯಾಣಿಕರ ಮೇಲೆ ಹೊರೆ ಬೀಳುತ್ತಾ ಆಲ್ರೆಡಿ ಈಗ ಜಾಸ್ತಿ ಆಗಿದೆ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ ಜನ. ಈ ಹಿಂದೆ ದರ ಏರಿಕೆ ಸಮಿತಿ ಶಿಫಾರಸಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತ ಕೇಂದ್ರ ಇದೀಗ ಮತ್ತೆ 3 ವರ್ಷಗಳಿಗೊಮ್ಮೆ %12 ಹೆಚ್ಚಳವನ್ನ ಪ್ರಸ್ತಾಪ ಮಾಡಿದೆ. ಹಾಗಾದ್ರೆ ಇದಕ್ಕೆ ಒಪ್ಪಿಕೊಳ್ಳುತ್ತಾ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ ದರ ಏರಿಕೆ ಸಮಿತಿ. ಕಾರ್ಯಾಚರಣೆ ನಷ್ಟ ಸೇರಿ ಇನ್ನಿತರ ಕಾರಣವನ್ನ ನೀಡಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ. 12% ಹೆಚ್ಚಳವನ್ನ ಮಾಡಬೇಕು. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್ ಅನ್ನು ಕೊಟ್ಟಿದೆ. 3 ವರ್ಷಗಳಿಗೊಮ್ಮೆ ಟಿಕೆಟ್ ದರ %12 ಏರಿಕೆ ಮಾಡುವ ಬಗ್ಗೆ ಪ್ರಸ್ತಾಪವನ್ನು ಮಾಡಿದೆ. ಪ್ರತಿ ವರ್ಷ %5 ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಲು ದರ ಪರಿಷ್ಕರಣಾ ಸಮಿತಿ ಶಿಫಾರಸನ್ನ ಮಾಡಿದೆ. ಆದರೆ ಇದೀಗ ಬಿಎಂಆರ್ಸಿಎಲ್ ಹೊಸ ಮಾದರಿಯಲ್ಲಿ ದರ ಏರಿಕೆ ಮಾಡುವಂತಹ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿದೆ. ನಮ್ಮ ಮೆಟ್ರೋ ಸರ್ಜಾಪುರದಿಂದ ಹೆಬ್ಬಾಳ ಮಾರ್ಗದ ಡಿಪಿಆರ್ ಸಲ್ಲಿಕೆಯನ್ನು ಮಾಡಿದೆ. ಇದರ ಜೊತೆಗೆ ಹೊಸ ಮಾದರಿಯಲ್ಲಿ 1 ವರ್ಷದ ಬದಲು 3 ವರ್ಷಕ್ಕೊಮ್ಮೆ ದರ ಏರಿಕೆ ಮಾಡುವ ಪ್ರಸ್ತಾಪವನ್ನ ಮುಂದಿಟ್ಟಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳುತ್ತಾ ಕಾದು ನೋಡಬೇಕಾಗಿದೆ. ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೋಡಿ, ಈಗ ಮತ್ತೆ ಮೆಟ್ರೋ ದರ ಏರಿಕೆಗೆ ಮುಂದಾಗ್ತಾ ಇದೆ. 12% ಏರಿಕೆ ಆಗಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳುತ್ತಾ ಮತ್ತೆ ಪ್ರಯಾಣಿಕರ ಮೇಲೆ ಹೊರೆ ಬೀಳುತ್ತಾ ಏನಿದೆ ಮಾಹಿತಿ ಅಂತ? ನಿರೀಕ್ಷಾ, ಪ್ರಯಾಣಿಕರ ಮೇಲೆ ಮತ್ತೊಂದು ಬೆಲೆ ಏರಿಕೆ ಬರೆಯನ್ನು ಹಾಕಕ್ಕೆ ಬಿಎಂಆರ್ಸಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಮಾಡ್ಕೊಂತಾ ಇದೆ. ಈ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಬಿಎಂಆರ್ಸಿ ಪ್ರತಿ ವರ್ಷ 5% ಪ್ರಯಾಣ ದರವನ್ನ ಹೆಚ್ಚಳ ಮಾಡಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೂಡ ಕಳಿಸಿತ್ತು. ಆದ್ರೆ ಕೇಂದ್ರ ಸರ್ಕಾರದ ಪ್ರಸ್ತಾವನೆಗೆ ಅಧಿಕೃತ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು. ಆದ್ರೆ ನಾನಾ ರೀತಿಯ ಸಾರ್ವಜನಿಕ ಚರ್ಚೆ, ಸಾರ್ವಜನಿಕ ವಿರೋಧ ನಂತರ ಸರ್ಕಾರ ಈ ಒಂದು ಪ್ರಸ್ತಾವನೆಯನ್ನ ಕೈ ಬಿಡುವಂತ ಪ್ರಯತ್ನವನ್ನ ಮಾಡಿದ್ರು. ಯಾವಾಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಯಿತು, ಆಗ ಇಡೀ ಪ್ರಸ್ತಾವನೆಯನ್ನ ಬಿಎಂಆರ್ಸಿಎಲ್ ಕೈ ಬಿಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಇಷ್ಟು ಸಾಲದು ಅಂತ 3 ವರ್ಷಕ್ಕೊಮ್ಮೆ %12% ಹೆಚ್ಚಳ ಮಾಡ್ಬೇಕಂತ ಬಿಎಂಆರ್ಸಿಎಲ್ ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೂಡ ಕಳಿಸಿದ್ದಾರೆ. ಕಳೆದ ವರ್ಷ ಜನವರಿ ತಿಂಗಳಲ್ಲಿ ಕೂಡ ಬಿಎಂಆರ್ಸಿಎಲ್ ಪ್ರಯಾಣ ದರವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. %51% ಪ್ರಯಾಣ ದರವನ್ನ ಹೆಚ್ಚಳ ಮಾಡಿ ಬೆಂಗಳೂರು ಪ್ರಯಾಣಿಕರಿಗೆ, ಮೆಟ್ರೋ ಪ್ರಯಾಣಿಕರಿಗೆ ಸಾಕಷ್ಟು ಹೊರೆ ಮಾಡುವಂತ ಪ್ರಯತ್ನವನ್ನ ಮಾಡಿತ್ತು. ಅಂತ ಸಂದರ್ಭದಲ್ಲಿ ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಿದ ನಂತರ ಇಡೀ ಮೆಟ್ರೋ ಪ್ರಯಾಣಿಕರು ನಿಮ್ಮ ಸಹವಾಸವೇ ಬೇಡ ಅಂತ ಬಿಎಂಆರ್ಸಿಎಲ್ ಅಂದ್ರೆ ಮೆಟ್ರೋವನ್ನ ಬಿಟ್ಟು ಬಿಎಂಟಿಸಿ ಮೊರೆ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು. ಇಷ್ಟು ಸಾಲದು ಅಂತ ಈಗ ಬಿಎಂಆರ್ಸಿಎಲ್ %12% ಪ್ರಯಾಣ ದರವನ್ನ ಹೆಚ್ಚಳ ಮಾಡಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೂಡ ಕಳಿಸಲಾಗಿದೆ. ಇದು ಸಂಬಂಧಪಟ್ಟಂತೆ ಪ್ರತಿನಿತ್ಯ 10 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರೆ, ಇಂತಹ ಸಂದರ್ಭದಲ್ಲಿ %12% ಪ್ರಯಾಣವನ್ನ ದರವನ್ನ ಹೆಚ್ಚಳ ಮಾಡಿದ್ರೆ 10 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ನಿಷ್ಠಿಗೂ ಕೂಡ ಹೊರೆಯಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದು ಕೂಡ ಕಾದುನೋಡಬೇಕಾಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರವೇ ಆಯಾ ನಿಗಮದ ದರ ಸಮಿತಿ ಅಂತ ಸಮಿತಿಯನ್ನ ರಚನೆ ಮಾಡಿದೆ. ಹೀಗಾಗಿ ದರ ಸಮಿತಿ ಆಧಾರದ ಮೇಲೆ ಈಗ ಪ್ರಸ್ತಾವನೆಯನ್ನ ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿರುವಂತದ್ದು. ನಿರೀಕ್ಷಾ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್